ಬೇರೆ ರೂಮಲ್ಲಿ ನಾನು ಮುಂದೆ ಮಾತಾಡಲಿಲ್ಲ. ನನ್ನ ಮೇಲೂ ಹಂಗೆ ಬಂದ ಲಾಯರ್ಗೆ ಬೋಳಿ ಮಗ ಅಂತ ಸುಳ್ಳು ಮಗ ಅಂತ ಲಾಯರ್ಗೆ ಸರ್ ಬಗ್ಗೆ ವಾಪಸ್ ಹಾಕ್ತಾರ್ರಿ. ಹೆಂಗ್ರಿ ಆಯ್ತು ಪೊಲೀಸ್ ಜೊತೆ ಹೋದ್ರೆ ಬೇಡ ಅಂದ್ರೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಇವ್ರು ಮಾಡಿರೋರ ಬಗ್ಗೆ ಇವ್ರಿಗೂ ಶಿಕ್ಷೆ ಆಗ್ತದೆ. ಈ ತಪ್ಪು ಮಾಡಿರೋ ಕೆಲಸ ಏನು ಮಾಡಿರ್ತಾರೆ ಪೊಲೀಸರು ಅವ್ರಿಗೂ ಶಿಕ್ಷೆ ಆಗ್ತದೆ. ನಮ್ಮದು ಕ್ವಾಶ್ ಆಗ್ತದೆ, ನಾವು ಕ್ವಾಶಿಗೆ ಬಿಡಲ್ಲ. ಕ್ವಾಶ್ ಜೊತೆಗೆ ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ ಕೇಳ್ತೀವಿ. ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ, 100 ಕೋಟಿ ಕಟ್ಲಿ, 100 ಕೋಟಿ ಹಾಕ್ತೀನಿ ಮಾನನಷ್ಟ ಮೊಕದ್ದಮೆ. ಈಗ ಅವರು ಓಂ ಪ್ರಕಾಶ್ ಗೌಡರು ಮುಂದೆ ಮಾತಾಡಲಿಲ್ಲ, ಸೈಡಾಗ ಕೂತ್ಕೊಂಡ್ಬಿಟ್ರು ಅವರು ಬೇರೆ ರೂಮಲ್ಲಿ. ನಾನು ಮುಂದೆ ಮಾತಾಡಲಿಲ್ಲ. ನನ್ನ ಮೇಲೂ ಹಂಗೆ ಬಂದ ಲಾಯರ್ಗೆ ಬೋಳಿ ಮಗ ಅಂತ ಸುಳ್ಳು ಮಗ ಅಂತ ಲಾಯರ್ಗೆ. ತಪ್ಪಲ್ಲ ಸರ್, ತಪ್ಪಲ್ಲ. ತಪ್ಪ ಇಲ್ಲ, ಜನ ಡಿಸೈಡ್ ಮಾಡ್ತಾರೆ. ಇವಾಗ ಹೇಳಿದ್ದೀನಲ್ಲ, ಜನ ಡಿಸೈಡ್ ಮಾಡ್ತಾರೆ. 13 ವರ್ಷ ರೀ, ಒಂದು ದಿನ ಸ್ಟೇಷನ್ಗೆ ಬಂದಿಲ್ಲ. ರಾಜಕೀಯಕ್ಕೆ ಬಂದು MLA 5 ವರ್ಷ, 8 ವರ್ಷ ಆಯ್ತಾ ಇದೆ ನಾನು ಸೋತಿ. ಒಂದು ದಿನ ಸ್ಟೇಷನ್ಗೆ ಫೋನ್ ಮಾಡಿ ಜೋರ ಮಾತಾಡ್ದವನಲ್ಲ, ಒಂದಿನ ಸ್ಟೇಷನ್ಗೆ ಬಂದವನಲ್ಲ. ನಿನಗೆ ದುರಂಕಾರ, ದುಡ್ಡಿನ ದುರಂಕಾರ. ಇಲ್ಲಿ ದಿನ 100 ಲೋಡ್ ಹೋಗ್ತದೆ ಕರಿಕಲ್ಲು. ಇವ್ನು ತಿನ್ನೋದೇ ಕೆಲಸ ಒಂದು. ಯಾರು? ಓಂ ಪ್ರಕಾಶ್ ಗೌಡಂದು. ನಿಮ್ಗೆ ಗೊತ್ತಿಲ್ವಾ? ನಾಳೆ ಹೋಗಿ ನಿಂತ್ಕೊಳ್ರಿ, ಹಿಂಗೆ ರೌಂಡ್ ಹೋಗ್ರಿ, ಎಲ್ಲೆಲ್ಲಿ ನಡೀತಾ ಇತ್ತು ವಹಿವಾಟುಗಳು ಗೊತ್ತಾಗ್ತವೆ. ಹೇಳಿ ಒಂದು ಸತಿ ತಿದ್ಕೊಂತಾನೆ, ಒಂದೇನೋ ಫಾಲ್ಸ್ ಕಂಪ್ಲೇಂಟ್ ಆಗ್ಬಿಡುತ್ತೆ. ನಾವು ಸುಮ್ಮನೆ ಆದ್ವಿ, ಏನೋ ಮಾಡಿರ್ತಾರೆ, ಯಾವನ ಹೇಳಿರ್ತಾನೆ. 2 ಸುಮ್ಮನೆ ನನ್ನ ಮೇಲೆ 3 ಬಾ ಹೋಗೋಣ, ನಾನು ನೀನು ಇಬ್ಬರು ಹೋಗೋಣ ಬಾ, ನ್ಯಾಯಾಲಯ ಗಮನಕ್ಕೆ ತರೋಣ, ನೀನು ಭಾಳ ಗೊತ್ತಾಗ್ತದೆ ದೇಶಕ್ಕೆ ಬಾ ಹೇಳ್ತೀನಿ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. MLAಗಳು ಅಂತಾರಷ್ಟು ಗೌರವ ಇಟ್ಕ. ನಾವೆಲ್ಲ ಮನುಷ್ಯ ಅಂತ ಅಲ್ಲ, ಇಷ್ಟು ಜನಗಳ ಪ್ರತಿನಿಧಿಗಳಾಗಿರ್ತೀವಿ ನಾವು. ಆ ಜನಕ್ಕೆ ಗೌರವ ಕೊಡೋದು ಕಲಿ. ಕಾನ್ಸ್ಟಿಟ್ಯೂಷನ್ ಆಗಿದ್ದೀವಿ ನಾವೆಲ್ಲ, ಲಾ ಮೇಕರ್ಸು. ನೀನು ಅದ್ರ ಕೆಳಗಡೆ ಇರೋನು. ಒಬ್ಬ MLA ನನಗೆ ಮಾಡಿದ್ದು ನಾಳೆ ಎಲ್ಲ MLAಗಳಿಗೆ ಮಾಡ್ತಾನೆ. ಇಂಥ ಆಫೀಸರ್ಸ್ ಇದ್ರೆ ಎಲ್ಲ MLAಗಳು ಎಚ್ಚೆತ್ಕೊಳ್ರಿ. MLAಗಳು ಇಂಥವ್ರನ್ನ ಬಿಟ್ಟರೆ ನಾಳೆ ಎಲ್ಲ ಇನ್ನೊಂದು ಸರ್ಕಾರ ಬಂದಾಗೂ ಇಂಥವ್ರು ಇರ್ತಾರೆ. ಇಂಥವ್ರು ಒಂದು ಈ ಸಮಾಜಕ್ಕೆ ಮುಳ್ಳು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಹಾಳು ಮಾಡ್ತಾ ಇರೋ ಅಧಿಕಾರಿಗಳು ಇಂಥವ್ರಿಗೆ ಮಾಫಿ ಮಾಡಬೇಡಿ. ಬಿಯಾಂಡ್ ಪಾರ್ಟೀಸ್, ಬಿಯಾಂಡ್ ಕ್ಯಾಸ್ಟ್, ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ ಎಲ್ಲರನ್ನು ಕೇಳ್ಕತ್ತೀವಿ. ಜಮೀನು ನೋಡಕ್ಕೆ ಹೋದ್ರೆ ಇವನು FIR ಮಾಡ್ತಾನೆ ಅಂದರೆ ಇವನು ಗರ್ವ ಎಷ್ಟು ರೀ. ಇನ್ನೇನು ಐತೇನಪ್ಪ, ಇದು ಮೀಟ್ರು ಅಲ್ಲ, ಅದು ಯಾವುದೋ ಹೆಸರು ಹೇಳಲಿಲ್ಲ ಸರ್. ಸಣ್ಣಗಾನೆ ಅಂತ ಹೇಳಿದ್ದೀನಿ. ತಿರ್ಕಂಟಿನ ಸಾವುಕಾರನ ಮಾಲು ಒಬ್ಬನೇ ಇರೋದು. ಅದು ನಿಮ್ಮ ಜೊತೆ ಇದ್ರ ಸರ್? ಸಣ್ಣಗ ನನ್ನ ಜೊತೆಗೆ ಅಲ್ಲ, ಮೊದಲಿದ್ರ ಅಂತ. ಓದ್ತೇನೆ ನಾಳೆ ಬೆಳಿಗ್ಗೆ. ಏನ್ ಗೌರವ ಕೊಟ್ರಿ? ನನ್ನ ಮೇಲೆ ಮಾತಾಡೋದು. ಬಡವ್ರಿಗೆ ಏನೂ ಮಾಡಿಲ್ಲ. ಏನು ಮಾಡು ನೀನು, ಮಾಡಪ್ಪ, ತಿನ್ಕೊಂಡು ಮಾಡಿ ನೀನು ಬಾರೆಯೋ ನಾಳೆ. ನಾನಲ್ಲ, ಎಲ್ಲರೂ ತಗೊಂತಾರೆ ಬಾ ನೀನು. ಸಾಕು ಬಾ. SP ಅವ್ರ ಗಮನಕ್ಕೆ ಇದೆಲ್ಲ ಒಂದು ಭೂ ಮಾಫಿಯಾ. ಈಯಪ್ಪ ಅದ್ರಲ್ಲಿ ಸೇರ್ಕೊಂಡು ಸುಳ್ಳು ಕೇಸ್ ಹಾಕಿ ನೀನು 100 ಕೇಸ್ ಹಾಕ. ಓಂ ಪ್ರಕಾಶ್ ಗೌಡ 100 ಕೇಸ್ ಹಾಕು, ಎದುರಿಸ್ತೀರಿ. ಇದೆಲ್ಲ ಇಡೀ ನ್ಯಾಯಾಲಯದ ಜಡ್ಜಸ್ ಎಲ್ಲ ನೋಡ್ತಾ ಇರ್ತಾರೆ. 51 ಎಕರೆ ಸ್ಕೂಲ್ ಹೊಡೆಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಉಪಯೋಗಿಸ್ಕೊಂತ ಇದೆಯಲ್ಲ ಓಂ ಪ್ರಕಾಶ್ ಗೌಡ, ಬಾ ನೀನು. ನಾಳೆಯಿಂದ ನಾವು ಅಲ್ಲೇ ಇರ್ತೀವಿ. ಅದೆಷ್ಟು ಕೇಸ್ ಹಾಕಿ ಅಲ್ಲೇ ಕೂತ್ಕೊತೀವಿ. ಎಷ್ಟು ಅವ್ನು ಕೇಳೋದು? ಏನದು ಪೆನ್ಷನ್?